ವಿಶ್ವಾಸ ನಮಗೆಲ್ಲರಿಗೂ ದೇವರು ನೀಡುವ ಉದಾರ ಕೊಡುಗೆ. ಈ ವಿಶ್ವಾಸವೇ ಪ್ರತಿಯೊಬ್ಬ ಕ್ರೈಸ್ತನ ಶ್ವಾಸವಾಗಬೇಕು. ವಿಶ್ವಾಸದ ಬುನಾದಿಯ ಮೇಲೆ ಪ್ರತಿ ಕ್ರೈಸ್ತ ಕುಟುಂಬದ ನಿರ್ಮಾಣವಾಗಬೇಕು. ಮೇರಿ ಮಾತೆಯವರು ತಮ್ಮ ಜೀವನದಲ್ಲಿ ದೇವರ ಸಂದೇಶದ ಮೂಲಕ ವಿಶ್ವಾಸವನ್ನು ವರವನ್ನಾಗಿ ಪಡೆಯುತ್ತಾರೆ. ಇದಕ್ಕೆ ಕೆಲವೊಂದು ನಿರ್ದೇಶನಗಳು ಹೀಗಿವೆ. ಏನೇಯಾಗಿದ್ದರೂ ಲೋಕರಕ್ಷಕ ಅವರ ಮೂಲಕ ಜನಿಸಲಿದ್ದಾನೆ ಎಂಬ ಗಾಬ್ರಿಯಲ್ ದೇವದೂತನ ಸಂದೇಶ, ಹೆರೋದನಿಂದ ಪುಟ್ಟ ಕಂದಮ್ಮಗಳ ಕಗ್ಗೊಲೆ ಮತ್ತು ಈಜಿಪ್ತಿಗೆ ಪಲಾಯನ, ಬಾಲಯೇಸು ದೇವಾಲಯದಲ್ಲಿ ಕಳೆದು ಹೋದ ಘಟನೆ ಮತ್ತು ಪ್ರಭುವಿನ ಯಾತನೆಯ ಸಂದರ್ಭದಲ್ಲಿ ಅವರ ಪಯಣ. ಲೋಕರಕ್ಷಕ ಜನನಿ ತಾನೆ ಎಂಬ ಸಂದೇಶ ಬಂದಾಗ ಅವರು ಹೀಗಲಿಲ್ಲ. ಅವರದು ಸಮತೋಲನದ, ಸಮಚಿತ್ತದ, ವಿಶ್ವಾಸದ ಬದುಕು. ನಮ್ಮ ಜೀವನದ ನೋವು ನಲಿವಿನಲ್ಲಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ವಿಶ್ವಾಸವನ್ನು ನಾವು ಕಳೆದುಕೊಳ್ಳಬಾರದು. ಮಾತೆ ಮರಿಯಮ್ಮನವರಂತೆ ಸಮತೋಲನದ, ಸಮಚಿತ್ತದ, ವಿಶ್ವಾಸದ ಬದುಕನ್ನು ನಡೆಸಲು ಅವರ ಕೃಪೆಗಳಿಗಾಗಿ ಇಂದಿನ ನವೀನ ದಿನದಲ್ಲಿ ನಾವು ಬೇಡೋಣ.